ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಎಲ್ಲರಿಗೂ ಗೊತ್ತಿದೆ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಈಗ ಕರೆಂಟ್ಲಿ ಟೈಮ್ ಇಲ್ಲ ಅಷ್ಟು. ಹಾಗಾಗಿ ನೀವೆಲ್ಲರಿಗೂ ನಾನು ವೀಕ್ಲಿ ರೀಡಿಂಗ್ಸ್ ಕೊಡ್ತಾ ಇದ್ದೀನಿ. ಇವತ್ತು 17 ಅಲ್ವಾ? ಸೊ 17th ಇಂದ 31st ಡಿಸೆಂಬರ್ ಈ ಒಂದು 15 ಡೇಸೇ ಇದೆ ಇನ್ನು. ಸೊ ಡೆಫಿನೆಟ್ಲಿ 15 ಡೇಸಲ್ಲಿ ಏನು ಎನರ್ಜೀಸ್ ಇದೆ ನಿಮ್ಮ ಲವ್ ಲೈಫಲ್ಲಿ ಅನ್ನೋದು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಡೋಂಟ್ ವರಿ, ಈ ವಿಡಿಯೋದಲ್ಲಿ ಎಲ್ಲ ರಾಶಿಗಳ ಒಂದು ಮೆಸೇಜಸ್ ಇರುತ್ತೆ. ಓನ್ಲಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಪ್ಲೀಸ್, ನಿಮ್ಮ ರಾಶಿ ಏನಿದೆ ನಾನು ಸ್ಟ್ಯಾಂಪ್ ಕೊಡ್ತೀನಿ, ಟೈಮ್ ಸ್ಟ್ಯಾಂಪ್, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅದ್ರ ಪ್ರಕಾರ ನಿಮ್ಮ ರೀಡಿಂಗಿಗೆ ಜಂಪ್ ಆಗ್ಬೋದು ನೀವು. ಆ್ಯಂಡ್ ಇಲ್ಲಿ ನಾನು ಒಂದೊಂದು ಕಾರ್ಡ್ ತೊಗೋತೀನಿ ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಮಾಹಿತಿ, ನನಗೆ ಏನು ಎನರ್ಜಿ ಸಿಗ್ತಿದೆ ಎಲ್ಲ ಹೇಳ್ತೇನೆ. ಸೊ ಮಂತ್ಲಿ ರೀಡಿಂಗ್ಸ್ ಏನು ನಾನು ಮಾಡ್ತೀನಿ ಅದು ಮಾತ್ರ ನಾನು ಎಲ್ಲ ರಾಶಿಗಳಿಗೆ ಸಪ್ರೇಟಾಗಿ ಮಾಡ್ತೀನಿ. ವೀಕ್ಲಿ ರೀಡಿಂಗ್ಸ್ ನನಗೆ ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೇನೆ. ಇಲ್ಲಾಂದರೆ ಇದೇ ಥರ ಒಂದೇ ವಿಡಿಯೋ ಮಾಡ್ತೇನೆ, ಅದರಲ್ಲಿ ಎಲ್ಲ ರಾಶಿಗಳಿಗೆ ನಾನು ಹೇಳ್ತೇನೆ. ಪ್ಲೀಸ್ ಗೈಸ್, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ಈಗ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಏರೀಸಿಂದ ಅಂದರೆ ಮೇಷರಾಶಿರವರಿಂದ ಮೀನರಾಶಿರವರಿಗಾಗಿ ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಲವ್ ಲೈಫಲ್ಲಿ ಏನು ಆಗಲಿದೆ, ಈ 15 ಡೇಸಲ್ಲಿ ಎಂಥ ಎನರ್ಜೀಸ್ ಇದೆ ಅನ್ನೋದು ಚೆಕ್ ಮಾಡೋಣ. ಓಕೆ, 2021 this will be the last week of 2021 guys. So yeah, okay, let me spread the cards. Okay, ಫೈನ್ ಗೈಸ್, ನಾನು ಕಾರ್ಡ್ಸ್ನ ಚೆನ್ನಾಗಿ ಇಲ್ಲಿ ಸ್ಪ್ರೆಡ್ ಆಗಿದೆ ಆಲ್ರೆಡಿ. ಸೊ ಈಗ ಫಸ್ಟ್ ನಾನು ಏರೀಸ್, ಓಕೆ, ಮೇಷರಾಶಿರವರ ಒಂದು ಲವ್ ಲೈಫಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡ್ತೀನಿ. ಸೊ ದ ಮೆಸೇಜ್ ಈಸ್ ಫಾರ್ ಏರೀಸ್. ಓಕೆ, ಕಮ್ ಔಟ್. ಯಾ, ದ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ಗೈಸ್, ಮೇಷರಾಶಿರವರಿಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೆಫಿನೆಟ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಮ್ಯಾನಿಫೆಸ್ಟೇಷನ್ ಮಾಡಬಹುದು ಅಂತ ಕಾಣಿಸ್ತಿದೆ. ಏನೋ ಒಂದು ತುಂಬ ಟೈಮಿಂದ ನೀವು ಡೇ ಡ್ರೀಮಿಂಗ್ ಮಾಡ್ತಾ ಇದ್ರಿ ಅಂತ ಕಾಣಿಸ್ತಿದೆ, ಅಥವಾ ಯು ವಾಂಟೆಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ನೀವೇನು ಹೇಳ್ತಿದ್ದೀರಾ ಅದು ಕೇಳಬೇಕು ಅವರು ಅಂತ ನಿಮ್ಗೆ ತುಂಬ ಆಸೆ ಇರ್ಬೋದು. ಸೊ ಫೈನಲಿ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಹೇಳ್ತೀನಿ. ಆ್ಯಂಡ್ ಒಳ್ಳೆ ಕಾರ್ಡ್ ಬಂದಿದೆ. ತುಂಬ ಒಂದು ಡಿಮಾಂಡಿಂಗ್ ಎನರ್ಜಿದಲ್ಲಿ ಇಡ್ತೀರಾ ನೀವು ಅಂತ ಹೇಳ್ಬೋದು, ಅಥವಾ ನಿಮಗೆ ತುಂಬ ಪ್ರಪೋಸಲ್ಸ್ ಬರ್ಬೋದು ತುಂಬ ಕಡೆಯಿಂದ. ಆ್ಯಂಡ್ ತುಂಬ ಆರ್ಟಿಸ್ಟಿಕ್ ಎನರ್ಜಿ ಇದೆ. ಸೊ ಡೆಫಿನೆಟ್ಲಿ ಕರಿಯರ್ ವೈಸು ತುಂಬ ಚೆನ್ನಾಗಿದ್ದೀರಾ ನೀವು. ಆ್ಯಂಡ್ ಪರ್ಸ್ನಲ್ ಲೈಫಲ್ಲೂ ತುಂಬ ಚೆನ್ನಾಗಿ ನೀವು ಸ್ಟ್ರಾಂಗ್ ಇದ್ದೀರಾ. ಇನ್ಫ್ಯಾಕ್ಟ್ ತುಂಬ ಇಂಟೆಲಿಜೆಂಟ್ ಆಗ್ತಾ ಇದ್ದೀರಾ. ಈಗ ಈ ವೀಕಲ್ಲಿ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡಬೇಕಂತ ಇದ್ದೀರಾ. ಆ್ಯಂಡ್ 2021 ಒಳಗಡೆನೆ ಇದು ಫಿನಿಶ್ ಆಗಬೇಕು ಏನೋ ಅಂತ ನೀವು ಅನ್ಕೋತಿದ್ದೀರಾ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಲವ್ ಲೈಫಲ್ಲಿ ತುಂಬ ರೊಮ್ಯಾನ್ಸು ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಏನೋ ಒಂದು ಸರ್ಪ್ರೈಸ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ವಾಟ್ ಎವರ್, ನೀವೇನೋ ಒಂದು ಮ್ಯಾನಿಫೆಸ್ಟೇಷನ್ ಎನರ್ಜಿ ಕಾಣಿಸ್ತಿದೆ ವಿಚ್ ಯು ಆರ್ ಗೆಟಿಂಗ್ ಇಟ್. ಸೊ ಡೆಫಿನೆಟ್ಲಿ ನಿಮಗೆ ಅದು ಸಿಗುತ್ತೆ ಅಂತ ಹೇಳ್ತೀನಿ. ಒಂದು ಕ್ವೀನ್ ಥರ ನೀವು ಅವ್ರ ಲೈಫಲ್ಲಿ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಅಥವಾ ಕಿಂಗ್ ಅಂತ ತಗೊಳ್ಳಿ ಇಫ್ ಯು ಆರ್ ಎ ಮ್ಯಾನ್. ಸೊ ಡೆಫಿನೆಟ್ಲಿ ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ. ಸೊ ಈ ಒಂದು ಎಲ್ಲ ಡೇಸ್ ಏನು ನಡೆಯೋದಿದೆ ಅದರಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಬಹುದು, ವಿಜುವಲೈಸೇಷನ್ ಮಾಡಿ ಅಂತ ಹೇಳ್ತೀನಿ. ವಿಜುವಲೈಸೇಷನ್ ಅಂದರೆ ಇಮ್ಯಾಜಿನೇಷನ್ ಮಾಡೋದು, ನಿಮಗೆ ಏನು ಬೇಕೋ ಅದ್ರ ಬಗ್ಗೆ ಥಿಂಕ್ ಮಾಡೋದು. ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಇಟ್. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಈಗ ಟಾರಸ್ ಋಷಭ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂತ ಹೇಳಿ. ಓಕೆ, ಸೊ ನಿಮಗಾಗಿ ಮೆಸೇಜ್ ಬರ್ತಾ ಇದೆ ನೈಟ್ ಆಫ್ ಸಾರ್ಟ್ಸ್. ಡೆಫಿನೆಟ್ಲಿ ಸೋರ್ಟ್ಸ್ ಕಾರ್ಡ್ ಇರೋದ್ರಿಂದ ಕಂಟ್ರೋಲ್ ಯುವರ್ ಥಾಟ್ಸ್ ಅಂತ ಹೇಳ್ತೀನಿ. ಮೇ ಬಿ ನೀವೆಲ್ಲೋ ಅರ್ಜೆಂಟಲ್ಲಿ ಎಲ್ಲೋ ಟ್ರಾವೆಲ್ ಮಾಡಬೇಕಂತ ಇರ್ಬೋದು, ಅಥವಾ ಎಲ್ಲೋ ಹೋಗೋದು ಪ್ಲ್ಯಾನ್ ಮಾಡ್ತಿರ್ಬೋದು. ಸೊ ಡೋಂಟ್ ಡೂ ದ್ಯಾಟ್ ಅಂತ ಹೇಳ್ತೀನಿ. ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಮುಂದೆದು ಆಮೇಲೆ ನೀವು ಡಿಸಿಷನ್ ತೊಗೊಳ್ಳಿ. ಸುಮ್ಮನೆ ರಿಲೇಷನ್ಶಿಪ್ಪಲ್ಲಿ ಐ ಥಿಂಕ್ ತುಂಬ ಡೌಟ್ಸ್ ಇದೆ ಯಾರಿಗೋ ಇಲ್ಲಿ ಅಂತ ಕಾಣಿಸ್ತದೆ. ಡೌಟ್ಸ್ ಅನ್ನೋಕ್ಕಿಂತ ಹೆಚ್ಚು ತುಂಬ ಥಾಟ್ಸು, ಅದು ಇದು ಅಂತ. ಸೊ ಆ ಥಾಟ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಅರ್ಜೆಂಟ್ ಮಾಡಬೇಡಿ ಎನಿಥಿಂಗ್ ರಿಲೇಷನ್ಶಿಪ್ಪಲ್ಲಿ. ಓಡಕ್ಕೆ ಹೋಗಬೇಡಿ ಸದ್ಯಕ್ಕೆ. ನನಗೆ ಅನಿಸ್ತಾ ಇದೆ, ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಲೈಕ್ ಎಲ್ಲಿ ನಡಿಬೇಕು ಅಲ್ಲಿ ನಾವು ನಡಿಲೇಬೇಕಾಗುತ್ತೆ, ಎಲ್ಲಿ ಓಡಬೇಕು ಅಲ್ಲಿ ಓಡಬೇಕಾಗತ್ತೆ. ಸೊ ಇಲ್ಲಿ ನೀವು ತುಂಬ ಓಡ್ತಾ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ. ಜಸ್ಟ್ ವಾಕ್ ಅಂತ ಹೇಳ್ತೀನಿ ಸದ್ಯಕ್ಕೆ. ಈ ಒಂದು 15 ಡೇಸ್ ಏನಿದೆ ಇಲ್ಲಿ ಜಾಸ್ತಿ ಹರಿ ಮಾಡೋಕ್ಕೆ ಹೋಗಬೇಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಲವ್ ಲೈಫಲ್ಲಿ ಅಂತ ಹೇಳ್ತೀನಿ. ತುಂಬ ಕಮ್ಯುನಿಕೇಷನ್ ಜಾಸ್ತಿ ನಡೀತಾ ಇದೆ, ಅದು ಇದು ಟಾಕ್ಸಿಕ್ ಎನರ್ಜಿ ನಿಮಗೆ ಅನಿಸ್ತಾ ಇದೆ ಅಂದರೆ ಇಮ್ಮಿಡಿಯೇಟಾಗಿ ಕಾಲ್ ಕಟ್ ಮಾಡಿಬಿಡಿ.
ಹೋಗಿಬಿಡಿ ಅಥವಾ ಕಮ್ಯುನಿಕೇಷನ್ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಆ ಮೂಮೆಂಟಿಗೆ. ಆ್ಯಂಡ್ ಡೋಂಟ್ ಟೇಕ್ ವೆರಿ ಸೀರಿಯಸ್ಲಿ. ನಿಮ್ಮ ಪರ್ಸನ್ ಏನಾದರೂ ಸ್ವಲ್ಪ ಜೋಕ್ಸು ಅದು ಇದು ಅಂತ ಮಾಡಿದಾಗ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ ಕಾರ್ಡ್. ಓವರ್ ಆಲ್ ವೆರಿ ಗುಡ್ ಕಾರ್ಡ್, ಬಟ್ ಸ್ವಲ್ಪ ಸ್ಲೋ ಆಗಿ ಪ್ರೋಸೆಸ್ ಸ್ಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓಕೆ ಗೈಸ್, ಸೊ ಈಗ ಜೆಮಿನಾಯ್ ಮಿಥುನ ರಾಶಿರವರಿಗಾಗಿ ನೋಡೋಣ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ. ಸೊ ಮಿಥುನ ರಾಶಿರವರಿಗಾಗಿ ಐ ಆಮ್ ಗೆಟಿಂಗ್ ಮೆಸೇಜ್ ಫ್ರಮ್ ಹಿಯರ್. ದ ಮೆಸೇಜ್ ಈಸ್ ಕ್ವೀನ್ ಆಫ್ ಸಾರ್ಟ್ಸ್. ಓಕೆ, ಡೆಫಿನೆಟ್ಲಿ ತುಂಬ ಮೇಜರ್ ಚೇಂಜಸ್ ಆಗಲಿದೆ ಈ ವೀಕಲ್ಲಿ ಅಂತ ಹೇಳ್ತೀನಿ. ಅಥವಾ ತುಂಬ ಇಂಟೆಲಿಜೆಂಟ್ ಆಗ್ತಾ ಇದ್ದೀರಾ ನೀವು. ತುಂಬ ಟೈಮಿಂದ ಏನೋ ಒಂದು ಕೆಲಸ ಸ್ಟಾಪ್ ಆಗಿತ್ತು ನಿಮ್ಮದು ರಿಲೇಷನ್ಶಿಪ್ಪಲ್ಲಿ, ಮದರ್ ಜೊತೆ ಮಾತಾಡೋದಾಗಿರಲಿ, ಫ್ಯಾಮಿಲಿಯಲ್ಲಿ ಹೇಳೋದಾಗಿರಲಿ, ಅಥವಾ ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇದ್ರಿ, ಫೈನಲಿ ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಮದರ್ಗೆ ಹೇಳ್ತಾ ಇದ್ದೀರಾ ರಿಲೇಷನ್ಶಿಪ್ ಬಗ್ಗೆ, ಅಥವಾ ನೀವೇನೋ ಒಂದು ಡಿಸಿಷನ್ನ ತೊಗೋತಾ ಇದ್ದೀರಾ, ಮೇಜರ್ ಡಿಸಿಷನ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಸೋರ್ಸ್ ಕಾರ್ಡ್ ಇರೋದ್ರಿಂದ ತುಂಬ ಥಾಟ್ಸ್ ನಿಮಗೆ ಬರುತ್ತೆ. ಟೇಕ್ ಆ್ಯಕ್ಷನ್ ಆನ್ ಯುವರ್ ಥಾಟ್ಸ್. ಹಿಯರ್ ಈಸ್ ಅ ಕಾರ್ಡ್. ಅಂದರೆ ನಿಮಗೆ ಏನು ಥಾಟ್ಸ್ ಬರ್ತಿದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಆ ಥಾಟ್ಸ್ ತುಂಬ ಮೇಜರ್ ಥಾಟ್ಸ್ ಇರುತ್ತೆ, ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿಬಿಡಿ. ಟೇಕ್ ದ ಆ್ಯಕ್ಷನ್ಸ್ ಅಂತ ಹೇಳ್ತಾ ಇದೆ. ಆ್ಯಂಡ್ ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮದರ್ ಇಶ್ಯೂ ಆ ಥರ ಏನಾದಿದ್ದರೆ ಸ್ಟಿಲ್ ಯು ಪೀಪಲ್ ಕ್ಯಾನ್ ಸಾಲ್ವ್ ಇಟ್ ಅಂತ ಅನಿಸ್ತಾ ಇದೆ. ಮಾತಾಡಿಬಿಟ್ಟು ಆರಾಮಾಗಿ ಕಮ್ಯುನಿಕೇಷನ್ ಮಾಡೋದ್ರಿಂದ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಕಾಣಿಸ್ತಿದೆ ಗೈಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಈಗ ನಾನು ಬರ್ತಾ ಇದ್ದೀನಿ ಫಾರ್ ಕ್ಯಾನ್ಸರ್, ಕರ್ಕ ರಾಶಿರವರಿಗಾಗಿ. ನಿಮಗಾಗಿ ನನಗೆ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ. ದಿಸ್ ಒನ್, ಯಾ, ಕ್ವೀನ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಡೆಫಿನೆಟ್ಲಿ ಗೈಸ್ ರೆಡಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಟು ಸ್ಪೈ. ಆ್ಯಂಡ್ ಟು ಸ್ಪೈ ಅಂದ್ರೇನು, ಒಬ್ಬರು ನಿಮ್ಮ ಪರ್ಸನ್ ಮೇಲೆ ನೀವು ಸ್ಪೈ ಮಾಡ್ತಿದ್ದೀರಾ, ಅವ್ರ ಬಗ್ಗೆ ನೀವು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ತುಂಬ ಟೈಮಿಂದ ರಿಲೇಷನ್ಶಿಪ್ಪು, ಲವ್ ಅದು ಇದು ಬೇಡ ಅಂತ ದೂರ ಇದ್ರಿ ಅಂತ ಕಾಣಿಸ್ತಿದೆ. ಬಟ್ ಈಗ ನೀವು ರೆಡಿ ಆಗಿದ್ದೀರಾ ಆ್ಯಂಡ್ ಒನ್ ಪರ್ಸನ್ಗೆ ಸ್ಟಿಕ್ ಆಗ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಒನ್ ಪರ್ಸನ್ ಸ್ಟಿಕ್ ಆಗೋದು ಅಂದರೆ ಮುಂಚೆ ನೀವು ಎಂಥ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಸಹ ಅದು ಸೀರಿಯಸ್ ಇರಲಿಲ್ಲ, ಬಟ್ ನಾವು ಇವ್ರು ಸೀರಿಯಸ್ ಅಂತ ಕಾಣಿಸ್ತಾ ಇದೆ. ಸೊ ಅವ್ರ ಬಗ್ಗೆ ನೀವು ಜಾಸ್ತಿ ಅದು ಇದು ಮಾಹಿತಿನ ಪಡ್ಕೋತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಫೈನಲಿ ನಿಮಗೆ ನೀವು ತುಂಬ ಕೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನೀವು ತುಂಬ ಕೇರಿಂಗಲ್ಲಿದ್ದೀರಾ, ಸೆಲ್ಫ್ ಲವ್ ಮಾಡ್ತಿದ್ದೀರಾ. ಆ್ಯಂಡ್ ಯು ಆರ್ ರೆಡಿ ಟು ಟೇಕ್ ಆ್ಯಕ್ಷನ್ ಟುವರ್ಡ್ಸ್ ಯುವರ್ ರಿಲೇಷನ್ಶಿಪ್ ಅಂತ ಕಾಣಿಸ್ತಿದೆ. ಓವರ್ ಆಲ್ ಅ ಗುಡ್ ಕಾರ್ಡ್. ಸೊ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಅಂತ ಕಾಣಿಸ್ತಿದೆ ಈ ವೀಕಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ನಾನು ಬರ್ತಾ ಇದ್ದೀನಿ ಫಾರ್ ಲಿಯೋ, ಸಿಂಹ ರಾಶಿರವರಿಗಾಗಿ. ನಿಮಗಾಗಿ ನೋಡೋಣ ಏನು ಮೆಸೇಜ್ ಬರುತ್ತೆ ಅಂಥೇಳಿ. ಯಾ, ವಾವ್ ಗೈಸ್, 9 ಆಫ್ ಕಪ್ಸ್ ಬಂದುಬಿಟ್ಟಿದೆ. ಸೊ ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ಈ ವೀಕಲ್ಲಿ ಮಾತ್ರ ತುಂಬ ಹ್ಯಾಪಿಯಾಗಿ ಇಡ್ತೀರಾ ನೀವಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಏನೋ ನಿಮಗೆ ಪ್ರಮೋಷನ್ ಸಿಗೋದಾಗಿರಲಿ ಅಥವಾ ಗುಡ್ ನ್ಯೂಸ್ ಸಿಗೋದಾಗಿರಲಿ, ರಿಲೇಷನ್ಶಿಪ್ಪಲ್ಲಿ ಫೈನಲಿ ರೊಮ್ಯಾನ್ಸ್ ಆಗಿರಲಿ ಅಥವಾ ಪ್ರೀತಿ ಒಂದು ಅಂತೀವಲ್ವ, ಲೈಕ್ ನಮ್ಮ ಸೋಲ್ಮೇಟ್ ಲವ್ ನಮಗೆ ಸಿಕ್ಕಿದೆ ಅಂಥೇಳಿ, ಆ ಒಂದು ಲವ್ ನಿಮಗೆ ಸಿಗ್ತಾ ಇದೆ. ಅಥವಾ ತುಂಬ ಲವ್ವಲ್ಲಿ ಪ್ರಾಬ್ಲಮ್ ಇದ್ದರೆ ಫೈನಲಿ ಆ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ಯು ಪೀಪಲ್ ಆರ್ ವೆರಿ ಎಕ್ಸೈಟೆಡ್ ಅಂತ ಕಾಣಿಸ್ತಾ ಇದೆ. ಫೈನಲಿ ನಿಮ್ಮ ವಿಶಸ್ ಏನಿದೆ ಅದು ಪೂರ್ಣ ಆಗತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು 15 ಡೇಸಲ್ಲಿ ನೀವೇನಾದರೂ ಯೂನಿವರ್ಸ್ಗೆ, ಏಂಜಲ್ಸಿಗೆ ಕೇಳ್ತಾ ಇದ್ದೀರಾ ಅಂದರೆ 100% ನಂಬಿಕೆ ಇಟ್ಬಿಟ್ಟು ಕೇಳಿ, ಬಿಕಾಸ್ ನಿಮಗೆ ಅದು ಡೆಫಿನೆಟ್ಲಿ ಸಿಗುತ್ತೆ. ಸೊ ಬಿ ಹ್ಯಾಪಿ ಆ್ಯಂಡ್ ಆಸ್ಕ್ ಅಂತ ಹೇಳ್ತೀನಿ ಗೈಸ್. ನನ್ನ ಪರ್ಸ್ನಲ್ ಸೀಕ್ರೆಟ್ ಒಂದು ಶೇರ್ ಮಾಡಬೇಕು ಅಂದರೆ ಐ ಲವ್ ಟು ಟೆಲ್ ಯು, ನನಗೆ ಏನಾದರೂ ಬೇಕು ಅಂದರೆ ನಾನು ಫಸ್ಟು ಹ್ಯಾಪಿಯಾಗಿದ್ದನ್ನೇ ಕೇಳ್ತೀನಿ ಯೂನಿವರ್ಸ್ಗೆ. ಆ್ಯಂಡ್ ಕೇಳಿದಾದ ತಕ್ಷಣ ಅದ್ರ ಬಗ್ಗೆ ನಾನು ಮತ್ತೆ ಥಿಂಕ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಟ್ಬಿಡ್ತೀನಿ ಅದನ್ನು. ಯಾಕಂದ್ರೆ ನಾನು ಕೇಳಾಯಿತು, ಒನ್ ಟೈಮ್ ನಮ್ಮ ಅಮ್ಮಗೆ ನಾವು ಹೇಳ್ತೀವಿ ಏನಾದರೂ ಅಡುಗೆ ಮಾಡಿಕೊಡಿ ಅಂತ ಹೇಳಿ, ಅವ್ರು ಓಕೆ ಅಂದರೆ ಆಯ್ತಲ್ವ, ನಾವು ವೆಯ್ಟ್ ಮಾಡ್ತಿರ್ತೀವಿ ಅಷ್ಟೇ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿರಲ್ಲ. ಸರ್ಪ್ರೈಸ್ ಆಗಿ ಅವ್ರು ನನಗೆ ಬಂದು ಕೊಡ್ತಾರೆ. ದಟ್ ಟೈಮ್ ವಿ ವಿಲ್ ಬಿ ವೆರಿ ಹ್ಯಾಪಿ. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಎನರ್ಜಿ. ಆ್ಯಂಡ್ ನಾನು ಜೊತೆ ಶೇರ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಒನ್ ಟೈಮ್ ಯೂನಿವರ್ಸಿಗೆ ಕೇಳಿಬಿಟ್ಟು ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅದು ಡೆಫಿನೆಟ್ಲಿ ಸಿಗುತ್ತೆ ಅಂತ ಕಾಣಿಸ್ತಿದೆ. ಓವರ್ ಆಲ್ ವೆರಿ ಗುಡ್ ಕಾರ್ಡ್. ಸೊ ಏನಾದರೂ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂದರೆ 100% ನಂಬಿಕೆ ಇಟ್ಕೊಳ್ಳಿ, ಅದು ನಿಮಗೆ ಸಿಗುತ್ತೆ. ರಿಲೇಷನ್ಶಿಪ್ಪು ಸಹ ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ವೆರಿ ಗುಡ್ ಕಾರ್ಡ್. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ನಾವು ಐ ಆಮ್ ಕಮಿಂಗ್ ಫಾರ್ ವಿರ್ಗೋ, ಕನ್ಯಾ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂಥೇಳಿ. ಓಕೆ, ಸೊ ನಿಮಗಾಗಿ ನನಗೆ ಸಿಗ್ತಾ ಇದೆ ದಿಸ್ 9 ಆಫ್ ಸಾರ್ಟ್ಸ್. ವೈ ಗೈಸ್? ಓಕೆ, ನೋ ಪ್ರಾಬ್ಲಮ್. 9 ಆಫ್ ಸಾರ್ಟ್ಸ್ ಇದೆ. ಐ ಥಿಂಕ್ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಕಾಣಿಸ್ತಿದೆ, ಅಥವಾ ತುಂಬ ರೀಸೆಂಟಾಗಿ ಬ್ರೇಕಪ್ ಆಗಿರ್ಬೋದು ನಿಮ್ಮದು, ಅಥವಾ ಬ್ರೇಕಪ್ಪಿನ ಒಂದು ಸ್ಟೇಜಲ್ಲಿ ಬಂದುಬಿಟ್ಟಿದ್ದೀರಾ. ಸೊ
ಎನಿಥಿಂಗ್, ಇಟ್ ಕುಡ್ ಬಿ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಿದೆ ಅಂತ ಕಾಣಿಸ್ತದೆ. ಆ್ಯಂಡ್ ನೀವು ಸಾಲ್ವ್ ಮಾಡಬೇಕಂತಿದ್ದೀರಾ, ಬಟ್ ಸಾಲ್ವ್ ಆಗ್ತಾ ಇಲ್ಲ ಏನು ಅಂತ ಕಾಣಿಸ್ತದೆ. ಸೊ ಗೈಸ್, ಅಳೋದಕ್ಕಿಂತ ಹೆಚ್ಚು ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ನಾನು ನಿಮಗೆ, ಅದನ್ನು ಮಾಡಿ. ನೀವು ಎಷ್ಟು ಟೈಮ್ ಅಳೋದ್ರಲ್ಲಿ ವೇಸ್ಟ್ ಮಾಡ್ತಿದ್ದೀರಾ ಅಷ್ಟು ಟೈಮ್ ಸ್ವಲ್ಪ ನೀವು ಪಾಸಿಟಿವ್ ಆಗಿರಿ. ಓಕೆ, ಎವ್ರಿಥಿಂಗ್ ಈಸ್ ಫೈನ್ ಅಂತ ನೀವು ನಿಮಗೆ ಹೇಳೋ ಶುರು ಮಾಡಿ. ಆ್ಯಂಡ್ ರೆಡ್ ತಾರಾ ಮಂತ್ರ ಗೈಸ್, ಇದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ನ ನಾರ್ಮಲ್ ಮಾಡಬೇಕು ಅಂತ ಇದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ರೆಡ್ ತಾರಾ ಮಂತ್ರ ಕೇಳಿ ಅಂತ ನಾನು ಹೇಳ್ತೀನಿ. ನನ್ನ ಚಾನಲಲ್ಲಿ ನಾನೇ ಚಾಂಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಹಿಯರ್ ಇಟ್. ಓಕೆ, ಆ್ಯಂಡ್ ಹೆಲ್ತ್ ವೈಸು ನಿಮ್ಗೆ ಏನಾದರೂ ಇಶ್ಯೂಸ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದಕ್ಕೆ ನೀವು ವೈಟ್ ತಾರಾ ಮಂತ್ರ ಕೇಳ್ಬೋದು. ಅದು ನಿಮ್ಮ ಹೆಲ್ತ್ನ 1 ಡೇದಲ್ಲೇ ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೆ. ನೀವೇ ನೋಡ್ತೀರಾ ಅದ್ರದ್ದು ಮ್ಯಾಜಿಕ್ ಹೆಂಗಿದೆ ಅಂತ ಹೇಳಿ. ಅದನ್ನು ಸಹ ಚಾಂಟ್ ಮಾಡಿದ್ದೀನಿ ನಾನೇ ನನ್ನ ಚಾನಲಲ್ಲಿ, ಅದನ್ನು ನೀವು ಕೇಳಬಹುದು ಫಾರ್ ಹೆಲ್ತ್ ಆ್ಯಂಡ್ ಈವನ್ ಲವ್ ರಿಲೇಷನ್ಶಿಪ್ಗಾಗಿ. ಓವರಾಲ್ ನನಗೆ 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಐ ಥಿಂಕ್ ನೀವು ನೈಟ್ ಎಲ್ಲ ತುಂಬ ಲೇಟ್ ನೈಟ್ವರೆಗೂ ಮಲಗ್ತಿದ್ದೀರಾ ಅಂತ ಕಾಣಿಸ್ತದೆ, ಅಥವಾ ನೀವು ಒಂಥರ ಜೈಲಲ್ಲಿ ಇರಿದ್ದೀರಾ, ಈ ಥರ ಫೀಲ್ ಮಾಡ್ಕೋತಿದ್ದೀರಾ, ತುಂಬ ನಿಮಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು ಅಂತ ಕಾಣಿಸ್ತದೆ. ಹಾಗಾಗಿ ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಗಮನ ಕೊಡಿ. ನೀವೇ ಚೆನ್ನಾಗಿಲ್ಲ, ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಇರೋ ಯಾವ ಒಂದು ಥಿಂಗ್ಸು ಚೆನ್ನಾಗಿರೋದಿಲ್ಲ. ಸೊ ಫಸ್ಟ್ ಗಿವ್ ಟೈಮ್ ಟು ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಆ್ಯಂಡ್ ಡೋಂಟ್ ಓವರ್ ರಿಯಾಕ್ಟ್. ನೀವು ತುಂಬ ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತದೆ. ಸಮ್ಟೈಮ್ಸ್ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಅನ್ಕೋತಿರೋ ಥರ ನಡೀತಾ ಇಲ್ಲ ಅಂದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಆ್ಯಂಡ್ ಅದ್ರ ತಕ್ಕಂತೆ ಆ್ಯಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ನನಗೆ ನೀವು ಏನು ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ ಅದನ್ನು ನೀವು ಬೇರೆ ಒಂದು ಕೆಲಸದ್ರಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ನೋಡಿ, ನಾನು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿರೋದ್ರಿಂದ ನಾನು ನಿಮಗೆ ಒಂದು ಟಿಪ್ ಹೇಳ್ಬೋದು ಅದ್ರದ್ದು. ಲೈಕ್ ನೀವು ಇವತ್ತು ಅಳ್ತಾ ಇದ್ದೀರಾ ಅಂದ್ಕೊಳ್ಳಿ. ಓಕೆ, ಇವತ್ತು ಅಳ್ತಾ ಇದ್ದೀರಾ ರಾತ್ರಿ, ನೀವೇ ನೋಡಿ ನೀವು ಬರೋ ನೆಕ್ಸ್ಟ್ ಡೇನೂ ಅಳ್ತೀರಾ, ಮತ್ತೆ ಅಲ್ಲತ್ತಿದ್ದೀರಾ, ಮತ್ತೆ ನೆಕ್ಸ್ಟ್ ಡೇನೂ ಅಳ್ತೀರಾ. ಸೊ ಸಾಕು, ಇಷ್ಟು ಹತ್ತಿದ್ದು ಸಾಕು. ಫಸ್ಟ್ ಸ್ಟಾಪ್ ಕ್ರೈಯಿಂಗ್ ಅಂತ ಹೇಳ್ತೀನಿ. ಫಸ್ಟ್ ಅಳೋದನ್ನು ನಿಲ್ಲಿಸಿ, ಇವತ್ತಿಂದಾನೇ ಈ ಕ್ಷಣದಿಂದನೇ ನಿಲ್ಲಿಸಿ. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಸ್ಟಾರ್ಟ್ ಲಿಸ್ನಿಂಗ್ ಟು ವೈಟ್ ತಾರಾ ಮಂತ್ರ. ಅದು ನಿಮಗೆ ಫಸ್ಟ್ ಹೀಲ್ ಮಾಡುತ್ತೆ, ನೀವು ರಿಲ್ಯಾಕ್ಸ್ ಆಗ್ತೀರಾ. ಆ್ಯಂಡ್ ದೆನ್ ನೀವು ಖುಷಿಯಾಗಿರೋ ಶುರು ಮಾಡಿ ಫಸ್ಟ್. ದೆನ್ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ಆಟೋಮೆಟಿಕ್ಕಾಗಿ ಹೀಲ್ ಆಗುತ್ತೆ. ಈ ಥರ ನೆಗೆಟಿವ್ ಆಗಿ ಇರೋದ್ರಿಂದ ಏನೂ ಆಗೋದಿಲ್ಲ. ಭಯ ಪಡೋಕ್ಕೆ ಹೋಗಬೇಡಿ. ತುಂಬ ಭಯ ಇದೆ ಅಂತ ಕಾಣಿಸ್ತದೆ ರಿಲೇಷನ್ಶಿಪ್ಪಲ್ಲಿ, ನಿಮಗೆ ತುಂಬ ಭಯ ಇದೆ. ಇನ್ನೂ ಬ್ರೇಕಪ್ ಆಗಿಲ್ಲ ಅಂದ್ರೂ ಬ್ರೇಕಪ್ ಎಲ್ಲ ಆಗ್ಬಿಡುತ್ತೋ ಆ ಭಯ ಇದೆ ನಿಮಗೆ. ಈ ಥರ ಎನರ್ಜಿ ಇದ್ದರೆ ಯು ವೋಂಟ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಓಕೆ, ಸೊ ಟೇಕ್ ಕೇರ್ ಅಬೌಟ್ ಯುವರ್ ಹೆಲ್ತ್ ಅಂತ ಹೇಳ್ತೀನಿ. ದಟ್ ಈಸ್ ಮೇನ್ ಥಿಂಗ್ ನಾವು. ಓಕೆ ಫೈನ್ ಗೈಸ್, ನಾವು ಕಮಿಂಗ್ ಫಾರ್ ಲಿಬ್ರಾ. ತುಲಾ ರಾಶಿರವರಿಗಾಗಿ ನೋಡೋಣ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ. ಓಕೆ, ಸೊ ತುಲಾ ರಾಶಿರವರಿಗಾಗಿ 6 ಆಫ್ ಕಪ್ಸ್ ಬಂದಿದೆ. ವಾವ್, ವೆರಿ ನೈಸ್. ನಿಮ್ಮ ಪರ್ಸನ್ಗೆ ಮೀಟ್ ಆಗ್ತಿದ್ದೀರಾ ಅಂತ ಕಾಣಿಸ್ತಿದೆ. ಏನೋ ಸೆಲೆಬ್ರೇಷನ್ ನಡೀತಿದೆ ಅಂತ ಕಾಣಿಸ್ತಿದೆ. ಮೇ ಬಿ ನೀವು ಅವ್ರಿಗೇನೋ ಗಿಫ್ಟ್ ಕೊಡ್ತಾ ಇದ್ದೀರಾ, ಅವ್ರು ನಿಮಗೇನೋ ಗಿಫ್ಟ್ ಕೊಡ್ತಿರ್ಬೋದು. ಐ ಥಿಂಕ್ ಮೀಟಿಂಗ್ ನಡೀತಾ ಇದೆ ಅಂತ ಕಾಣಿಸ್ತದೆ. ಆ ಪರ್ಸನ್ ನಿಮಗೆ ಮೀಟ್ ಆಗಕ್ಕೆ ಬರ್ತಿದ್ದಾರೆ, ಅಥವಾ ನೀವು ಫ್ಯಾಮಿಲಿ ಗೆಟ್ ಟುಗೆದರ್ ಸಹ ನಡೀತಾ ಇದೆ ಕೆಲವೊಬ್ಬರಿಗೆ. ವೆರಿ ಹ್ಯಾಪಿ ಮೂಮೆಂಟ್ಸ್ ನೋಡ್ತೀರಾ ನೀವು ಈ ವೀಕಲ್ಲಿ ಅಂತ ಹೇಳ್ತಾನೆ. ಆ್ಯಂಡ್ ಆಲ್ಸೋ ಇದು ಒಂದು ಪಾಸ್ಟ್ ಲೈಫ್ ಪರ್ಸನ್, ನಿಮ್ಮ ಎಕ್ಸ್ ಸಹ ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅಥವಾ ಯಾರೋ ನಿಮಗೆ ತುಂಬ ಟೈಮಿಂದ ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅಂದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಓವರಾಲ್ 6 ಆಫ್ ಕಪ್ಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನೀವೆಲ್ಲೋ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀರಾ, ಅಥವಾ ಯಾರ್ದೋ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ, ಏನೋ ಒಂದು ಗಿಫ್ಟ್ ಪರ್ಚೇಸ್ ಮಾಡಿ ಅವ್ರಿಗೆ ಕಳಿಸ್ತಿದ್ದೀರಾ. ಇಟ್ ವಿಲ್ ಬಿ ವೆರಿ ಗುಡ್ ಡೇಸ್ ಅಂತ ಹೇಳ್ತೀನಿ. ವೆರಿ ಪಾಸಿಟಿವ್ ಆಗಿ ಕಾರ್ಡ್ ಬಂದಿದೆ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಯಾರಾದರೂ ಪಾರ್ಟಿ ಕರೀತಿದ್ದಾರೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಪರ್ಸನ್ ಜೊತೆ ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಈ ಮೂಮೆಂಟ್ ನಿಮ್ಮ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್. ನಾವು ಐಮ್ ಕಮಿಂಗ್ ಫಾರ್ ಸ್ಕಾರ್ಪಿಯೋ. ಓಕೆ, ವೃಶ್ಚಿಕ ರಾಶಿ ನಿಮಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂತ ಹೇಳಿ. ಫಾರ್ ಯು ಐ ಆಮ್ ಗೆಟಿಂಗ್ ಚಾರಿಯಟ್ ಕಾರ್ಡ್. ಓಕೆ, ಸೂಪರ್ ಗೈಸ್. ಸೊ ಟೇಕ್ ಆ್ಯಕ್ಷನ್. ನೀವೀಗ ಕರೆಕ್ಟಾಗಿ ರೆಡಿ ಇದ್ದೀರಾ ಅಂತ ಕಾಣಿಸ್ತಿದೆ. ಮೇ ಬಿ ನೀವೆಲ್ಲೋ ಟ್ರಾವೆಲ್ ಮಾಡಬೇಕಂತಿದ್ದೀರಾ, ಅಥವಾ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂತ ಇದ್ದೀರಾ, ಅಥವಾ ಏನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಂತಿದ್ದೀರಾ, ಅಥವಾ ಹೊಸ ರಿಲೇಷನ್ಶಿಪ್ಪಲ್ಲೇ ಬರಬೇಕಂತ ಇದ್ದೀರಾ. ವಾಟ್ ಎವರ್, ನೀವೇನೋ ಒಂದು ಹೊಸತನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಗೆಟ್ ಇಟ್ ಅಂತ ಹೇಳ್ತೀನಿ. ಓಕೆ, ಜಸ್ಟ್ ಗೋ ಆ್ಯಂಡ್ ಸ್ಟಾರ್ಟ್ ದ ವರ್ಕ್ ಅಂತ ಹೇಳ್ತೀನಿ. ಬಿಗ್ ಟ್ರಾನ್ಸ್ಫಾರ್ಮೇಷನ್ ಗೈಸ್, ಬಿಗ್ ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ಜೀವನದಲ್ಲಿ ನೀವು ತುಂಬ ಟೈಮಿಂದ ಏನೋ ಒಂದು ಸ್ಟಕ್ ಆಗಿರೋ ಕೆಲಸನ ಬಿಟ್ಟು ಏನೋ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಈ ವೀಕಲ್ಲಿ ಫೈನಲಿ ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಾಗ್ತಿದೆ. ಲೈಕ್ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರು ಸರಿ, ಯಾರು ತಪ್ಪು, ಇದು ಅದು, ಲೈಕ್ ಎವ್ರಿಥಿಂಗ್ ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ಜಸ್ಟ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಟ್ರಾವೆಲ್ ಎನರ್ಜಿ ಸಹ ಇದೆ. ಡೆಫಿನೆಟ್ಲಿ ಎಲ್ಲೋ ಟ್ರಾವೆಲ್ ಸಹ ನೀವು ಮಾಡ್ಬೋದು ಅಂತ ಕಾಣಿಸ್ತಿದೆ. ಆ್ಯಂಡ್ ನೀವು ಮುಂಚೆ ಥರ ಇಲ್ಲ ಪರ್ಸನ್, ನೀವು ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದ್ದೀರಾ ಈ 15 ಡೇಸಲ್ಲಿ ಅಂತ ಕಾಣಿಸ್ತಿದೆ. ಈವನ್ ರಿಲೇಷನ್ಶಿಪ್
ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ನಿಮ್ಗೆ ಯಾರಿಗೆ ಎಷ್ಟು ಟೈಮ್ ಕೊಡಬೇಕು, ಯಾವ ಥರ ಮಾತಾಡಬೇಕು, ಪರ್ಸ್ನಾಲಿಟಿ ಚೇಂಜ್ ಆಗ್ತಿದೆ ಕಂಪ್ಲೀಟ್ಲಿ ನಿಮ್ಮದು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಸಮ್ವೇರ್ ಅ ಗುಡ್ ಎನರ್ಜಿ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಸೊ ನಾವು ಐಮ್ ಕಮಿಂಗ್ ಫಾರ್ ಸ್ಯಾಜಿಟೇರಿಯಸ್, ಧನು ರಾಶಿರವರಿಗಾಗಿ ನೋಡೋಣ ನಿಮಗೇನು ಮೆಸೇಜ್ ಬರುತ್ತೆ. ಓಕೆ, ಫಾರ್ ಯು ಐಮ್ ಗೆಟಿಂಗ್ ದಿಸ್ 2 ಆಫ್ ವ್ಯಾಂಡ್ಸ್. ಓಕೆ, ಐ ಥಿಂಕ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು. ಫಸ್ಟ್ ಥಿಂಗ್ ಅದೇ ನನಗೆ ಇಲ್ಲಿ ಅನಿಸ್ತಾ ಇರೋದು. ಆ್ಯಂಡ್ ಚೂಸ್ ಸಮನ್ ಅಂತ ಕಾಣಿಸ್ತಿದೆ. ಐ ಥಿಂಕ್ ರಿಲೇಷನ್ಶಿಪ್ಪಲ್ಲಿ ಆಪ್ಷನ್ಸ್ ಇದ್ದಾವೆ, ಫ್ಯಾಮಿಲಿ ಆ್ಯಂಡ್ ಲವರ್, ಅಥವಾ ಮೇ ಬಿ 2 ಆಪ್ಷನ್ಸ್ ಇರ್ಬೋದು ನಿಮ್ಮ ಪರ್ಸನ್ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ. ಆ್ಯಂಡ್ ಐ ಥಿಂಕ್ ದೂರ ಇರೋದ್ರಿಂದ ನೋ ಕಮ್ಯುನಿಕೇಷನಲ್ಲಿ ಇದ್ದೀರಾ ಕೆಲವೊಬ್ಬರು. ಸೊ ಸ್ಟಾರ್ಟ್ ಡೂಯಿಂಗ್ ಕಮ್ಯುನಿಕೇಷನ್. ನೋಡಿ, ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕಮ್ಯುನಿಕೇಷನ್ ಇಲ್ಲ ಅಂದರೆ ಅಲ್ಲಿ ಮಾತೇ ನಡೀತಿಲ್ಲ ಅಂದರೆ ಮತ್ತು ರಿಲೇಷನ್ಶಿಪ್ ತುಂಬ ಮುಂದೆ ಒರೆಯೋದಿಲ್ಲ. ಐ ಥಿಂಕ್ ಸೊ ಐ ಥಿಂಕ್ ನಿಮ್ಮ ಪರ್ಸನ್ ಏನಾದರೂ ನಿಮ್ಮಿಂದ ತುಂಬ ದೂರ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಜೊತೆ ಮತ್ತೆ ಮಿಂಗಲ್ ಆಗಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಅಥವಾ ಫ್ಯಾಮ್ಲಿಯಿಂದ ಸಪೋರ್ಟ್ ಇಲ್ಲ ಅಂದ್ರೂ ಅವರು ನಿಮ್ಮ ಜೊತೆನೇ ಇರಬೇಕು, ಏನೋ ಒಂದು ಡಿಸಿಷನ್ ಮಾಡಬೇಕು ಅಂತ ಇದ್ದಾರೆ. ಮೇ ಬಿ ಈ ಪರ್ಸನ್ ತುಂಬ ಫೇಮಸ್ ಇರ್ಬೋದು, ಪಬ್ಲಿಕ್ ಫಿಗರ್ ಇರ್ಬೋದು, ಅಥವಾ ನೀವು ತುಂಬ ಫೇಮಸ್, ಯಾರೋ ಒಬ್ಬರು ಇಲ್ಲಿ ತುಂಬ ಒಂದು ಹೈ ಲೆವೆಲ್ ಪೋಸ್ಟಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಬೇರೆ ಕಂಟ್ರಿದಲ್ಲಿ ಇದ್ದಾರೆ ಕೆಲವೊಬ್ರು ಅಂತ ಹೇಳ್ಬೋದು. ಕೆಲವೊಬ್ರು ನೀವು ಇಂಡಿಯಾದಲ್ಲಿದ್ದೀರಾ, ಇನ್ನು ಕೆಲವೊಬ್ರು ಬೇರೆ ಕಂಟ್ರಿದಲ್ಲೇ ಇದ್ದೀರಾ. ಆ್ಯಂಡ್ ಹೀಗಾಗಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಲ್ಲೇ ಸ್ಟಾಪ್ ಆಗ್ತಿದೆ ಅಂತ ಕಾಣಿಸ್ತಿದೆ. ಬಟ್ ಓವರ್ ಆಲ್ ನನಗೆ ನೀವು ಏನಾದರೂ ಆ್ಯಕ್ಷನ್ ತೊಗೋಬೇಕಾಗ್ತಾ ಇದೆ ಈಗ ಫೈನಲಿ ಅಂತ ಕಾಣಿಸ್ತಿದೆ. ಲೈಕ್ ದಿಸ್ ಆರ್ ದ್ಯಾಟ್, ಎರಡನ್ನೂ ತೊಗೊಂಡು ಹೋಗ್ತೀನಿ, ಟೈಮ್ ತೊಗೋತೀನಿ, ಹಾಗೆ ಹೀಗೆ ಮಾಡಿದ್ರೆ ಅದು ಮತ್ತೆ ಇನ್ನೂ ಮುಂದೆ ಹೋಗುತ್ತೆ. ಸೊ ಓವರಾಲ್ ನನಗೆ ಅನ್ನಿಸ್ತಿರೋದು, ದೂರ ಇದ್ದೀರಾ ಅಂದರೆ ಸ್ಟಾರ್ಟ್ ಡೂಯಿಂಗ್ ಕಮ್ಯುನಿಕೇಷನ್ ಫಸ್ಟ್ ಆ್ಯಂಡ್ ಮೀಟ್ ಮಾಡಿ ಆ್ಯಂಡ್ ಡಿಸಿಷನ್ ತೊಗೋಬೇಕಾಗ್ತಾ ಇದೆ ಮೇಜರ್ ಅಂತ ಕಾಣಿಸ್ತಿದೆ. ಸೊ 2 ಆಫ್ ವ್ಯಾಂಡ್ಸ್ ಇಸ್ ಅ ವೆರಿ ಗುಡ್ ಕಾರ್ಡ್. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಏನಾದರೂ ನಿಮಗೆ ತುಂಬ ಟೈಮಿಂದ ಕಮಿಟ್ಮೆಂಟ್ ಕೊಡ್ತಿರ್ಲಿಲ್ಲ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡೋಷ್ಟು ಶುರು ಮಾಡ್ತಾರೆ, ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಅಂತಲೂ ಕಾಣಿಸ್ತಿದೆ. ಅಂದರೆ ನೀವು ಹೇಗೆ ಅಂತ ನಿಮ್ಮ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ, ಈಗ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ ನಿಮ್ಮ ಮೇಲೆ ಅಂತಲೂ ಹೇಳ್ಬೋದು. ಈ ವೀಕಲ್ಲಿ ನೀವು ನೋಡ್ತೀರಾ ಈ ಪರ್ಸನ್ ನಿಮ್ಮ ಜೊತೆ ಮದುವೆಗೋಸ್ಕರ ಏನಾದರೂ ಮಾತುಕತೆ ಶುರು ಆಗ್ಬೋದು ಕೆಲವೊಬ್ಬರಿಗೆ, ಅಥವಾ ರಿಲೇಷನ್ಶಿಪ್ ಶುರು ಮಾಡಬೇಕು ಅಂತ ಹೇಳಿ ಯಾರೋ ನಿಮ್ಮ ಜೊತೆ ಡೇಟ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಕಾಣಿಸ್ತಿದೆ. ಸೊ ಗುಡ್ ಲಕ್ ಟು ಯು ಗೈಸ್. ನಾವ್ ಐಮ್ ಕಮಿಂಗ್ ಫಾರ್ ಕ್ಯಾಪ್ರಿಕಾನ್, ಮಕರ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ. ಓಕೆ ಓಕೆ ನಿಮಗಾಗಿ ಬರ್ತಾ ಇದೆ ದಿಸ್ 6 ಆಫ್ ಸೋರ್ಟ್ಸ್. ಓಕೆ, ಸೊ ಗೈಸ್ ಐ ಥಿಂಕ್ 6 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಎವ್ರಿಥಿಂಗ್ ಈಸ್ ಲೈಕ್ ಓವರ್ ಅಂತ ಕಾಣಿಸ್ತಿದೆ. ಕೆಲವೊಬ್ರಿಗಂತೂ ರಿಲೇಷನ್ಶಿಪ್ಪಲ್ಲಿ ಐ ಥಿಂಕ್ ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಾಣಿಸ್ತಿದೆ. ಇನ್ನೂ ಟೈಮ್ ಕೊಡಬಹುದು, ನೀವು ಆ್ಯಕ್ಚುಲಿ ರಿಲೇಷನ್ಶಿಪ್ನ ಇನ್ನೂ ಹೇಲ್ ಮಾಡ್ಕೋಬಹುದು, ಬಟ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸ್ತಿದೆ ಕೆಲವೊಬ್ರಿಗೆ. ಇಲ್ಲಿ ಇದು ನಿಮ್ಮ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಆಗಿರ್ಬೋದು. ಸೊ ಫೈನಲಿ ಮೂವಿಂಗ್ ಆನ್ ಅಂತ ಕಾಣಿಸ್ತಾ ಇದೆ. ಮೇ ಬಿ ಕೆಲವೊಬ್ರು ಮ್ಯಾರಿಡ್ ಇದ್ದೀರಾ ಆ್ಯಂಡ್ ನಿಮಗೊಂದು ಪಾಪುನೂ ಇರಬಹುದು ಕೆಲವೊಬ್ಬರಿಗೆ, ಅಥವಾ ಏನೋ ಒಂದು ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಸೊ ಇನ್ನೂ ಏನು ಆ ಥರ ರಿವೀಲ್ ಆಗಿಲ್ಲ ಅಂದರೆ ಐ ಥಿಂಕ್ ಯು ಹ್ಯಾವ್ ಚಾನ್ಸ್, ಯು ಹ್ಯಾವ್ ಅಪಾರ್ಚುನಿಟಿ. ನೀವಾಗೆ ನೀವು ನಿಮ್ಮ ಪರ್ಸನ್ಗೆ ಹೇಳಿ, ಆಗ ಸಿಚುವೇಶನ್ ಬೇರೆ ಇರುತ್ತೆ ಅನಿಸ್ತಿದೆ. ಬಿಕಾಸ್ ನನಗೆ ಇನ್ನೊಂದು ಕಾರ್ಡು ನಿಮ್ಮ ರೀಡಿಂಗಲ್ಲಿ ಸಿಕ್ಕಿದೆ, ಸೊ ನಾನು ತೊಗೋಬೇಕು ಅಂತ ಫೀಲ್ ಆಯಿತು, ಅದಕ್ಕೆ ತೊಗೋತಾ ಇದ್ದೀನಿ. ಇದು ನಿಮ್ಮ ರೀಡಿಂಗಲ್ಲೇ 2 ಕಾರ್ಡ್ ತೊಗೋತಿರೋದು. ಸೊ ಡೆಫಿನೆಟ್ಲಿ ಗೈಸ್ ಐ ಥಿಂಕ್ ಏನಾದರೂ ರಿವೀಲ್ ಮಾಡೋದಿದ್ರೆ ನೀವೇ ಸಾರಿ ಅಂತ ಹೇಳಿಬಿಟ್ಟು ಎಲ್ಲ ಅವ್ರಿಗೆ ಹೇಳಿ ಅಂತ ಕಾಣಿಸ್ತಿದೆ. ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಐ ಥಿಂಕ್ ಯು ಹ್ಯಾವ್ ಟು ಸೇ ಸಾರಿ ಅಂತ ಕಾಣಿಸ್ತಿದೆ. ಆ್ಯಂಡ್ ನೀವೇನು ತಪ್ಪು ಮಾಡಿದ್ದೀರಾ ಅದು ಅಕ್ಸೆಪ್ಟ್ ಮಾಡಿ ಅಂತಲೂ ಕಾರ್ಡಲ್ಲಿ ತೋರಿಸ್ತಾ ಇದೆ. ವಾಟ್ ಎವರ್ ಇಟ್ ಈಸ್, ನಾಟ್ ಓನ್ಲಿ ಫಾರ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ, ಮದುವೆ ಆಗಿದ್ದವ್ರು ಎಲ್ಲರಿಗೂ ಅಂತ ಹೇಳ್ತೀನಿ. ಏನಾದರೂ ಇದೆ ನಿಮ್ಗೆ ಭಯ ಇದೆ ಮನಸ್ಸಲ್ಲಿ ಅಂದರೆ ಅದನ್ನು ಅದೇ ಒಂದು ಭಯ ಇಟ್ಕೊಂಡು ಅವ್ರ ನೀವು ಬಾಳಕ್ಕೆ ಹೋಗಬೇಡಿ. ಮೇ ಬಿ ಇವತ್ತು ಗೊತ್ತಾಗಿಲ್ಲ ಅಂದರೆ ನಾಳೆ ಗೊತ್ತಾಗ್ಬೋದು, ನಾಳೆ ಗೊತ್ತಾಗಿಲ್ಲ ಅಂದರೆ ನಾಡಿದ್ದು ಗೊತ್ತಾಗ್ಬೋದು. ಇಟ್ಸ್ ಲೈಕ್ ದ್ಯಾಟ್. ಸೊ ಏನಕ್ಕೆ ಸುಮ್ಮನೆ ಆ ಟೆನ್ಷನಲ್ಲಿ ಇಡ್ತೀರಾ ಅಂತ ಹೇಳ್ತೀನಿ. 6 ಆಫ್ ಸಾರ್ಟ್ಸ್ ಇನ್ನೊಂದು ಏನು ಹೇಳುತ್ತೆ ಅಂದರೆ ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀರಾ ನೀವೊಂದು ಕಾಣಿಸ್ತಿದೆ, ಬಟ್ ನಿಮ್ಮ ಮಿಸ್ಟೇಕು ಇಲ್ಲಿದೆ. ಐ ಆಮ್ ಗೆಟಿಂಗ್ ದ ಎನರ್ಜಿ. ನೀವು ಏನೋ ಮಿಸ್ಟೇಕ್ ಮಾಡಿದ್ದೀರಾ, ನೀವು ಏನೋ ಹೈಡ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ. ಸೊ ಅದೇ ರಿವೀಲ್ ಆಗ್ಬೋದು. ಸೊ ನೀವೇ ರಿವೀಲ್ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ. ಹೊಸ ಒಂದು ಲೈಫಿನ ಪೇಜ್ ಮತ್ತೆ ಶುರು ಆಗಬೇಕು ಅಂದರೆ ಯು ಹ್ಯಾವ್ ಟು ಕ್ಲಿಯರ್ ಸಮಥಿಂಗ್ ಅಂತ ಕಾಣಿಸ್ತಿದೆ. ಸೊ ಗೈಸ್, ಪೇಜ್ ಆಫ್ ಪೆಂಟಿಕಲ್ಸ್ ಈಸ್ ಅ ಹೋಪ್ ಕಾರ್ಡ್ ಫಾರ್ ಯು. ಐ ಥಿಂಕ್ ನೀವು ಪ್ರೀತಿಯಿಂದ ಅರ್ಥ ಮಾಡಿಸಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಕಾಣಿಸ್ತಾ ಇದೆ. ಸೊ ಏನಾದರೂ ಹೇಳೋದು ಕೇಳೋದು ಇದ್ದರೆ ಈ ಒಂದು ವೀಕಲ್ಲಿ ಹೇಳ್ಕೊಳ್ಳಿ. ಓಕೆ ಫೈನ್ ಗೈಸ್. ಅಕ್ವೇರಿಯಸ್, ಕುಂಭ ರಾಶಿರವರಿಗಾಗಿ ನೋಡೋಣ ಏನು ಮೆಸೇಜ್ ಬರುತ್ತೆ. ಓಕೆ, ನಿಮಗಾಗಿ ಡೆತ್ ಕಾರ್ಡ್ ಬರ್ತಾ ಇದೆ ಗೈಸ್. ಓಕೆ, ಫೈನಲಿ ನನಗೆ ಅನಿಸ್ತಾ ಇದೆ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗ್ತಾ ಇದೆ. 2020 ನಿಮ್ಗೆ ಹೇಗಂದರೆ ನಿಮ್ಮ ಮೈಂಡ್ ಸೆಟ್ಟು 2021 ಹೋಗ್ತದೆ. ಕೆಲವೊಬ್ರು ಹೆಂಗಿರ್ತಾರೆ ಗೊತ್ತಾ, ಎಂಥ ಹೊಸ ವರ್ಷ ಬಂದ್ರೂ ಅವ್ರಿಗೇನಿರಲ್ಲ. ಕೆಲವೊಬ್ರು ನಾಳೆ ನಂತರ ಇರೋರಂತೂ ನಾಳೆಯಿಂದನೇ ಹೊಸ ವರ್ಷ ಅಂತ ಥಿಂಕ್ ಮಾಡಿ ಬಾಳೋರು ಇರ್ತಾರೆ. ಲೈಕ್ ನಾನು ಹಾಗೆ, ಇವತ್ತಿನ ಡೇ ಆಯಿತಾ ನಾಳೆನೇ ನನಗೆ ಮತ್ತೆ ನ್ಯೂ ಇಯರ್. ಇಟ್ಸ್ ನಾಟ್ ಲೈಕ್ ಐ ವೋಂಟ್ ವೆಯ್ಟ್ ಫಾರ್ 2021, 22 ಈ ಥರ ಎಲ್ಲ ನಾವು ವೆಯ್ಟ್ ಮಾಡಲ್ಲ. ಇನ್ನು ಕೆಲವೊಬ್ರು 21 ಡಿಸೆಂಬರ್ ಆಗಿದ ತಕ್ಷಣ ಹೊಸ ವರ್ಷ, ಈ ಥರ ತುಂಬ
ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಫೈನಲಿ ನೀವು 15 ಡೇಸಲ್ಲಿ ಏನೇನು ಪೆಂಡಿಂಗ್ ವರ್ಕ್ ಇತ್ತು ಅದೆಲ್ಲ ಫೈನಲಿ ಫುಲ್ ಮಾಡಬೇಕಂತಿದ್ದೀರಾ, ಕಂಪ್ಲೀಟ್ ಮಾಡಬೇಕಂತಿದ್ದೀರಾ. ತುಂಬ ಒಂದು ಐ ಥಿಂಕ್ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ 15 ಡೇಸ್ ಒಳಗಡೆ. ಟ್ರಾವೆಲ್, ಯು ವಾಂಟ್ ಟು ಗೋ ಸಮ್ವೇರ್ ಅಂತ ಕಾಣಿಸ್ತಿದೆ. ಅಲೋನ್, ಒಬ್ಬರೇ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಆ್ಯಂಡ್ ಕೆಲವೊಬ್ರು ಬರ್ತ್ಡೇ ಇದ್ದರೆ ಡೆಫಿನೆಟ್ಲಿ ನೀವು ಒಬ್ಬರೇ ಸೆಲೆಬ್ರೇಟ್ ಮಾಡಬೇಕಂತನೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ. ಆ್ಯಂಡ್ ನಿಮ್ಮ ಜೀವನದ ಒಂದು ಹೊಸ ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡಬೇಕಂತ ಇದ್ದೀರಾ ಅಂತ ಕಾಣಿಸ್ತಿದೆ. ಡೆತ್ ಕಾರ್ಡ್ ಇನ್ನೊಂದು ಏನು ಹೇಳುತ್ತೆ, ಕಂಪ್ಲೀಟ್ ಮೂವ್ ಆನ್ ಅಂತಲೂ ತೋರಿಸುತ್ತೆ. ಕಂಪ್ಲೀಟ್ ಲವ್ ಲೈಫಲ್ಲಿ ಮೂವ್ ಆನ್ ಆಗಿದ್ದೀರಾ. ಬಟ್ ಯಾರೋ ಒಬ್ಬರು ಪರ್ಸನ್ ನಿಮಗೆ ರಿಕ್ವೆಸ್ಟ್ ಮಾಡ್ತಿರ್ಬೋದು, ಲೈಕ್ ಎವ್ರಿಥಿಂಗ್ ಮತ್ತೆ ಸರಿ ಮಾಡ್ಕೊಳ್ಳೋಣ ಅಂಥೇಳಿ. ಬಟ್ ನಿಮ್ಮ ಕಡೆಯಿಂದ ಐ ಡೋಂಟ್ ಥಿಂಕ್ ಆ ಎನರ್ಜಿ ಇದೆ ಈಗ ಅಂಥೇಳಿ. ಸೊ ನೀವು ರೆಡಿ ಇಲ್ಲ ಅಂತ ಕಾಣಿಸ್ತಿದೆ. ಆ್ಯಂಡ್ ನೀವು ಫಸ್ಟ್ ಸ್ಟೆಪ್ ಮಾತ್ರ ತೊಗೋಬೇಕು ಅಂತ ಇದ್ದೀರಾ ನಿಮ್ಮ ಜೀವನಕ್ಕಾಗಿ, ಹೊಸ ಜೀವನಕ್ಕಾಗಿ. ಓವರಾಲ್ ಲವ್ ಲೈಫ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ನನಗೆ ಐ ಥಿಂಕ್ ಯು ಹ್ಯಾವ್ ಟು ಫಾರ್ಗಿವ್ ಅಂತ ಹೇಳ್ತೀನಿ. ಕೋಪ ಇಟ್ಕೊಂಡು ನಿಮ್ಮ ಲೈಫ್ನ ನೀವು ಹಾಗೆ ಮುಂದೆ ತೊಗೊಂಡು ಹೋಗಬೇಡಿ. ಫಾರ್ಗಿವ್ ಯುವರ್ ಪರ್ಸನ್. ಇಫ್ ಸಮೋನ್ ಇಸ್ ಆಸ್ಕಿಂಗ್ ಯು ಸಾರಿ, ದೆನ್ ಲಿಸನ್ ಟು ದೆಮ್ ಅಂತ ಹೇಳ್ತಾ ಇದೆ. ಸೊ ಓವರಾಲ್ ಬಿಗ್ ಸ್ಟೆಪ್ ತೊಗೋತಿದ್ದೀರಾ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್. ನಾವು ಐ ಆಮ್ ಕಮಿಂಗ್ ಫಾರ್ ಪೈಸಸ್, ಮೀನ ರಾಶಿರವರಿಗಾಗಿ ನನಗೆ ಮೆಸೇಜ್ ಬರ್ತದೆ 4 ಆಫ್ ಪ್ಯಾಂಟಿಕಲ್ಸ್. ಓಕೆ, ಐ ಥಿಂಕ್ ಲವ್ ಲೈಫಲ್ಲಿ ತುಂಬ ಭಯ ಇದೆ. ನೀವೇನಾದರೂ ಇಬ್ಬರಿಗಿಂತ ಜಾಸ್ತಿ ಜನನ ಡೀಲ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ತುಂಬ ಭಯ ಇದೆ ನಿಮಗೆ. ಎಲ್ಲ ರಿಲೇಷನ್ಶಿಪ್ ಕಡೆಯಿಂದನೂ ಭಯ ಆಗ್ತಿದೆ ನಿಮಗೆ. ಲೈಕ್ ಏನಾಗುತ್ತೋ, ಇದು ರಿಲೇಷನ್ಶಿಪ್ ಮುಗಿದೋದ್ರೆ ಇದನ್ನು ನೋಡ್ಕೊಳ್ಳೋಣ, ಅದು ಹೋದರೆ ಅದು ನೋಡ್ಕೊಳ್ಳೋಣ. ಇಟ್ಸ್ ಲೈಕ್ ಯು ಆರ್ ನಾಟ್ ಕನ್ಫರ್ಮ್. ಸೊ ಗೈಸ್, ಫಸ್ಟ್ ನೀವು ಶೋರ್ ಆಗಿರಿ ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಂತ ಇದ್ದೀರಾ ಅಂತ ಹೇಳಿ. ಆ್ಯಂಡ್ ಭಯ ತುಂಬ ಇದೆ ನಿಮಗೆ, ಆ ಭಯನ ರಿಲೀಸ್ ಮಾಡಿ ಅಂತ ಹೇಳ್ತಿದೆ ಕಾರ್ಡು. ಐ ಥಿಂಕ್ ನೀವು ಇಷ್ಟು ಟೈಮಲ್ಲೇ ನಾನು ಮದುವೆ ಆಗಬೇಕು, ಇಷ್ಟು ಟೈಮಲ್ಲೇ ಇದಾಗಬೇಕು ಅನ್ಕೋತಿದ್ದೀರಾ, ಬಟ್ ಕಾನ್ಫಿಡೆಂಟ್ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಬಿ ಕಾನ್ಫಿಡೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಹಣದ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ, ಅಥವಾ ಭಯ ಪಡ್ಕೋತಿದ್ದೀರಾ, ನನ್ನ ದುಡ್ಡು ಎಲ್ಲಿ ಹೋಗ್ಬಿಡುತ್ತೋ, ಇದು ಅದು, ಅಥವಾ ನೀವು ಯಾರಿಗೂ ಹಣ ಕೊಟ್ಟಿದ್ದೀರಾ, ಸೊ ಅವ್ರ ಕಡೆಯಿಂದ ಹಣ ಬರುತ್ತೋ ಇಲ್ವೋ, ನಿಮ್ಮ ಪರ್ಸನ್ಗೆ ನೀವು ಹಣ ಕೊಟ್ಟಿದ್ದೀರಾ ಅನಿಸ್ತಾ ಇದೆ. ಸೊ ಅದು ನಿಮಗೆ ಬೇಕಾಗಿದೆ ಅಂತ ಕಾಣಿಸ್ತಿದೆ. ಸೊ ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್ ಆಲ್ ಥಿಂಗ್ಸ್ ಗೈಸ್. ಡೆಫಿನೆಟ್ಲಿ ನೀವು ಯಾರಿಗೂ ಕೊಟ್ಟಿದ್ದೀರಾ ಹೆಲ್ಪ್ ಒಳ್ಳೆಯ ಒಂದು ಮನಸ್ಸಿಂದ ಅಂದರೆ ಅವರಾಗೆ ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ. ನೀವಾಗೆ ನೀವು ಅದೆಲ್ಲಿ ಸ್ಟಕ್ ಆಗಿಬಿಡುತ್ತೋ, ಅದು ಸಿಗುತ್ತೋ ಇಲ್ವೋ ನನಗೆ, ಈ ಥರ ಥಿಂಕ್ ಮಾಡಿಬಿಟ್ಟು ಆ ಬರೋ ಹಣನ ನೀವೇ ಸ್ಟಾಪ್ ಮಾಡ್ತಿದ್ದೀರಾ. ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಓವರಾಲ್ ನನಗೆ ಲವ್ ಲೈಫಲ್ಲಿ ಒಂದು ಭಯ ಕಾಣಿಸ್ತಿದೆ. ಆ ಭಯನ ತೆಗ್ದುಹಾಕಿ ಆ್ಯಂಡ್ ಲಿವ್ ಫ್ರೀಲಿ ಅಂತ ಹೇಳ್ತೀನಿ. ಯಾರಿಗೂ ನೀವು ಕಟ್ ಹಾಕೋಕ್ಕೆ ಸಾಧ್ಯ ಇಲ್ಲ ಗೈಸ್. ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಇವನ್ನ ನಾನು ಹಿಂಗೆ ಕಟ್ ಹಾಕ್ತೀನಿ, ನಾನು ಹೇಳ್ದಂಗೆ ಕೇಳಬೇಕು, ನೋ, ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ಸೊ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ಅವ್ರದ್ದು ಒಂದು ಜೀವನ ಅಂತ ಇದೆ, ನಿಮ್ಮದು ಒಂದು ಜೀವನ ಅಂತಿದೆ. ನೀವು ಚೆನ್ನಾಗಿ ಬಾಳಲಿ, ಅವ್ರಿಗೂ ಚೆನ್ನಾಗಿ ಬಾಳಕ್ಕೆ ಕೊಡಿ. ಆ್ಯಂಡ್ ಭಯ ಇಟ್ಕೊಂಡು ಯಾವ ರಿಲೇಷನ್ಶಿಪ್ಪಲ್ಲೂ ಹೋಗಬೇಡಿ. ಆಗ ನೀವು 10 ರಿಲೇಷನ್ಶಿಪ್ಪಲ್ಲಿ ಬಂದ್ರೂ ಅದು ಸಕ್ಸಸ್ ಆಗೋದಿಲ್ಲ. ಸೊ ಜಸ್ಟ್ ಬಿ ಫ್ರೀ ಅಂತ ಹೇಳ್ತೀನಿ. ಬಿಕಾಸ್ ನೀವು ಯಾವಾಗ ಫ್ರೀ ಇಡ್ತೀರಾ ನೀವು ಶಾಂತವಾಗಿರ್ತೀರಾ. ನೀವು ಯಾವಾಗ ಶಾಂತವಾಗಿರ್ತೀರಾ ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡ್ತೀರಾ. ಭಯದಲ್ಲಿದ್ದಾಗ ನೀವು ಎಲ್ಲ ರಾಂಗೇ ಥಿಂಕ್ ಮಾಡ್ತೀರಾ, ಭಯ ರಿಲೇಟೆಡೇ ಆಗುತ್ತೆ. ಸೊ ಫಸ್ಟ್ ಬಿ ರಿಲ್ಯಾಕ್ಸ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಏನಾದರೂ ನಾನು ರೆಮಿಡಿ ಕೊಡಬೇಕು ಅಂದರೆ ಡೆಫಿನೆಟ್ಲಿ ಐ ಕ್ಯಾನ್ ಟೆಲ್ ಯು ಹ್ಯಾವ್ ಟು ಲಿಸನ್ ಟು ವೈಟ್ ತಾರಾ ಮಂತ್ರ ಜಸ್ಟ್ ನಮ್ಮ ಹೆಲ್ತಿಗೆ ಮಾತ್ರ ನಮಗೆ ಇದು ಹೆಲ್ಪ್ ಮಾಡೋದಿಲ್ಲ, ನಮ್ಮಲ್ಲಿರೋ ಭಯಗಳನ್ನು ರಿಮೂವ್ ಮಾಡುತ್ತೆ. ನಮ್ಮಲ್ಲಿ ಒಂದು ಏನು ಪೇಷನ್ಸ್ ಅಂತ ಇರಲ್ಲ ನೋಡಿ, ಅದನ್ನು ತಂದು ಕೊಡುತ್ತೆ. ಐ ಥಿಂಕ್ ಯು ಜಸ್ಟ್ ಲಿಸನ್ ಟು ವೈಟ್ ತಾರಾ ಅಂತ ಹೇಳ್ತೀನಿ. ಈ ಒಂದು ವೀಕಲ್ಲಿ ಯಾವಾಗಾದರೂ ನಿಮಗೆ ಆ ಥರ ಬೋರ್ ಫೀಲ್ ಆಯಿತು ಅಥವಾ ಭಯ ಫೀಲ್ ಆಯಿತು, ಜಸ್ಟ್ ಲಿಸನ್ ಟು ವೈಟ್ ತಾರಾ ಮಂತ್ರ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಥ್ಯಾಂಕ್ ಯು ಸೊ ಮಚ್ ಗೈಸ್.